ಮಧ್ಯಪ್ರಾಚ್ಯದ ಯುದ್ಧ ಇಂದು ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅನ್ನೋ ಚರ್ಚೆಗಳ ನಡುವೆಯೇ ಇರಾನ್ ಇಸ್ರೇಲ್ ಮೇಲೆ ರೌದ್ರಾವತಾರ ತಾಳಿದೆ. ಐಡಿಎಫ್ನ ಐರನ್ ಡೋಮ್ ಪುಡಿ ಪುಡಿ ಮಾಡಿರೋ ಐಆರ್ಜಿಸಿ ಕಂಡ ಕಡೆಗಳಲ್ಲಿ ಕ್ಷಿಪಣಿಗಳ ಮಳೆಯನ್ನೇ ಸುರಿಸುತ್ತಿದೆ. ಇಸ್ರೇಲ್ ಪ್ರಳಯ ಸ್ವರೂಪಿಯಾದ ಇರಾನ್ ಖಮೇನಿ ಪಡೆ ಕಣ್ಣಿಟ್ಟಲ್ಲೆಲ್ಲ ಅಗ್ನಿಕುಂಡ. שרידים כנראה. שבר את כל העצים, כל הזה, תראה הכל פה. תראה את העץ פה. ಅಮೆರಿಕ ಅಧ್ಯಕ್ಷ ಟ್ರಂಪ್ 5 ದಿನ ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದು. ಇರಾನ್ನ ಖಮೇನಿ ಪಡೆ ನಾವೇ ಯುದ್ಧ ಗೆದ್ದವರಂತೆ ಸಂಭ್ರಮಿಸ್ತಾ ಇದೆ. ನೀವು ದಾಳಿ ಮಾಡಿದ್ರೇನು, ನಾವೇ ನುಗ್ಗಿ ಹೊಡಿತೇವೆ ಅನ್ನೋ ಅಹಂನಲ್ಲಿದೆ. ಹೌದು, ಅಮೆರಿಕ ನಂಬಿ ಯುದ್ಧಕ್ಕಿಳಿದ ಇಸ್ರೇಲ್ನ ಸ್ಥಿತಿ ಚಿಂತಾಜನಕವಾಗಿದೆ. ಸತತ 26ನೇ ದಿನವೂ ಇರಾನ್ ಕೊಬ್ಬಿದ ಗೂಳಿಯಂತೆ ಟೆಲ್-ಅವೀವ್ ಮೇಲೆ ಬೆಂಕಿಯ ಮಳೆ ಸುರಿಸುತ್ತಿದೆ. ನಿನ್ನೆಯ ಕ್ಲಸ್ಟರ್ ಬಾಂಬ್ಗಳನ್ನು ಸುರಿಸಿದ್ದ ಐಆರ್ಜಿಸಿ ಇಸ್ರೇಲ್ನ ವಾಯು ರಕ್ಷಣಾ ಕೋಟೆ ಐರನ್ ಡೋಮ್ ನಾಮಾವಶೇಷ ಮಾಡಿದೆ. השרידים כנראה. שבר את כל העצים, כל הזה, תראה הכל פה. ಅಮೆರಿಕ ಸುಮ್ಮನಿದ್ರು ಬದ್ಧ ವೈರಿ ವಿರುದ್ಧ ಕ್ಷಿಪಣಿ ದಾಳಿ ಮಾಡದೆ ಇಸ್ರೇಲ್ ಇರಲು ಹೇಗೆ ಸಾಧ್ಯ? ನಿನ್ನೆ ರಾತ್ರಿ ಇರಾನ್ನ ಪರಮಾಣು ಘಟಕದ ಮೇಲೆ ಐಡಿಎಫ್ ಮಿಸೈಲ್ ದಾಳಿ ಮಾಡಿದೆ. ಟೆಹರಾನ್ನ ಇಸ್ಫಹಾನ್ ಅಣು ಘಟಕ ಕ್ಷಿಪಣಿ ದಾಳಿಯಿಂದ ತೀವ್ರ ಹಾನಿಯಾಗಿದ್ದು ಅಣು ವಿಕಿರಣ ಸೋರಿಕೆಯ ಸುದ್ದಿ ಬರ್ತಿದೆ. ಆದರೆ ಇರಾನ್ ಇಸ್ಫಹಾನ್ ಅಣು ಘಟಕ ಸೇಫ್ ಅಂದಿದೆ. ಐರನ್ ಡೋಮ್ ಪುಡಿಗಟ್ಟಿದ ಖುಷಿಯಲ್ಲಿರೋ ಇರಾನ್ ಸಿಡಿಲ ಮರಿಯಾಗಿದೆ. ಇಸ್ರೇಲ್ ಮೇಲೆ ಪ್ರಳಯ ರೂಪಿಯಂತೆ ಖಮೇನಿ ಪಡೆ ಮೇಲೆರಗಿದ್ದು ಖಂಡಾಂತರ ಕ್ಷಿಪಣಿಗಳಿಂದ ಭಾರೀ ದಾಳಿ ಮಾಡಿದೆ. ಅಣು ಘಟಕದ ಮೇಲೆ ದಾಳಿ ಬಳಿಕ ಜ್ವಾಲಾಮುಖಿಯಂತೆ ಇಸ್ರೇಲ್ ಮೇಲೆ ಸಿಡಿಯುತ್ತಿದೆ. עכשיו נפל פה בפתח תקווה, פה, ליד הבית שלי. תראה, בדיוק עברתי עם האוטו. ಪಾಕಿಸ್ತಾನಕ್ಕೂ ಶಾಕ್ ಕೊಟ್ಟ ಖಮೇನಿ. ಒಂದೆಡೆ ಇಸ್ರೇಲ್ ಅಮೆರಿಕದ ಮೇಲೆ ಇರಾನ್ ಬೆಂಕಿ ಉಗುಳ್ತಾ ಇದ್ರೆ, ಮತ್ತೊಂದೆಡೆ ಕದನ ವಿರಾಮದ ಮಧ್ಯಸ್ಥಿಕೆಯ ಹುರುಪಿನಲ್ಲಿದ್ದ ಪಾಕಿಸ್ತಾನಕ್ಕೂ ಶಾಕ್ ನೀಡಿದೆ. ಹಾರ್ಮೋಸ್ನಲ್ಲಿರುವ ಪಾಕಿಸ್ತಾನದ ಹಡಗು ಸೆಲೇಮ್ ತಡೆದಿದೆ. ಪಾಕಿಸ್ತಾನದ ತೈಲ ಟ್ಯಾಂಕರ್ ತಡೆದ ಐಆರ್ಜಿಸಿ ವಾಪಸ್ ಕಳುಹಿಸಿದ್ದು ಮುನೀರ್ಗೆ ಭಾರೀ ಮುಖಭಂಗವಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಸನ್ನಿವೇಶದಲ್ಲೂ ಭಾರತ ರಾಜತಾಂತ್ರಿಕ ಜಯ ಗಳಿಸಿದೆ. ಭಾರತದ ಧ್ವಜ ಹೊತ್ತ ಹಡಗುಗಳು ಯಾವುದೇ ಅಡೆತಡೆ ಇಲ್ಲದೆ ಹಾರ್ಮೋಸ್ ದಾಟುತ್ತಿದೆ. ಆದರೆ ನಾನೇ ಯುದ್ಧ ನಿಲ್ಲಿಸೋದು ಅಂತ ಒಳಜಂಬ ತೋರುತ್ತಿದ್ದ ಅಮೆರಿಕ ಇಸ್ರೇಲ್ ಮಂಕು ಬಡಿದವಂತೆ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದ ಯುದ್ಧ ಇಂದು ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅನ್ನೋ ಚರ್ಚೆಗಳ ನಡುವೆಯೇ ಇರಾನ್ ಇಸ್ರೇಲ್ ಮೇಲೆ ರೌದ್ರಾವತಾರ ತಾಳಿದೆ. ಐಡಿಎಫ್ನ ಐರನ್ ಡೋಮ್ ಪುಡಿ ಪುಡಿ ಮಾಡಿರೋ ಐಆರ್ಜಿಸಿ ಕಂಡ ಕಡೆಗಳಲ್ಲಿ ಕ್ಷಿಪಣಿಗಳ ಮಳೆಯನ್ನೇ ಸುರಿಸುತ್ತಿದೆ. ಇಸ್ರೇಲ್ ಪ್ರಳಯ ಸ್ವರೂಪಿಯಾದ ಇರಾನ್ ಖಮೇನಿ ಪಡೆ ಕಣ್ಣಿಟ್ಟಲ್ಲೆಲ್ಲ ಅಗ್ನಿಕುಂಡ. השרידים כנראה. שבר את כל העצים, כל הזה, תראה הכל פה. תראה את העץ פה. ಅಮೆರಿಕ ಅಧ್ಯಕ್ಷ ಟ್ರಂಪ್ 5 ದಿನ ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದು. ಇರಾನ್ನ ಖಮೇನಿ ಪಡೆ ನಾವೇ ಯುದ್ಧ ಗೆದ್ದವರಂತೆ ಸಂಭ್ರಮಿಸ್ತಾ ಇದೆ. ನೀವು ದಾಳಿ ಮಾಡಿದ್ರೇನು, ನಾವೇ ನುಗ್ಗಿ ಹೊಡಿತೇವೆ ಅನ್ನೋ ಅಹಂನಲ್ಲಿದೆ.
ಹೌದು, ಅಮೆರಿಕ ನಂಬಿ ಯುದ್ಧಕ್ಕಿಳಿದ ಇಸ್ರೇಲ್ನ ಸ್ಥಿತಿ ಚಿಂತಾಜನಕವಾಗಿದೆ. ಸತತ 26ನೇ ದಿನವೂ ಇರಾನ್ ಕೊಬ್ಬಿದ ಗೂಳಿಯಂತೆ ಟೆಲ್ ಅವೀವ್ ಮೇಲೆ ಬೆಂಕಿಯ ಮಳೆ ಸುರಿಸುತ್ತಿದೆ. ನಿನ್ನೆಯೇ ಕ್ಲಸ್ಟರ್ ಬಾಂಬ್ಗಳನ್ನು ಸುರಿಸಿದ್ದ ಐಆರ್ಜಿಸಿ ಇಸ್ರೇಲ್ನ ವಾಯು ರಕ್ಷಣಾ ಕೋಟೆ ಐರನ್ ಡೋಮ್ ನಾಮಾವಶೇಷ ಮಾಡಿದೆ. אתה רואה פה עלה מעל הזה, נחת השרידים כנראה. שבר את כל העצים, כל הזה, תראה, הכל פה. ಅಮೆರಿಕ ಸುಮ್ಮನಿದ್ರು ಬದ್ಧ ವೈರಿ ವಿರುದ್ಧ ಕ್ಷಿಪಣಿ ದಾಳಿ ಮಾಡದೆ ಇಸ್ರೇಲ್ ಇರಲು ಹೇಗೆ ಸಾಧ್ಯ? ನಿನ್ನೆ ರಾತ್ರಿ ಇರಾನ್ನ ಪರಮಾಣು ಘಟಕದ ಮೇಲೆ ಐಡಿಎಫ್ ಮಿಸೈಲ್ ದಾಳಿ ಮಾಡಿದೆ. ಟೆಹರಾನ್ನ ಇಸ್ಫಾಹನ್ ಅಣು ಘಟಕ ಕ್ಷಿಪಣಿ ದಾಳಿಯಿಂದ ತೀವ್ರ ಹಾನಿಯಾಗಿದ್ದು ಅಣು ವಿಕಿರಣ ಸೋರಿಕೆಯ ಸುದ್ದಿ ಬರ್ತಿದೆ. ಆದರೆ ಇರಾನ್ ಇಸ್ಫಾಹನ್ ಅಣು ಘಟಕ ಸೇಫ್ ಅಂದಿದೆ. ಐರನ್ ಡೋಮ್ ಪುಡಿಗಟ್ಟಿದ ಖುಷಿಯಲ್ಲಿರೋ ಇರಾನ್ ಸಿಡಿಲ ಮರಿಯಾಗಿದೆ. ಇಸ್ರೇಲ್ ಮೇಲೆ ಪ್ರಳಯ ರೂಪಿಯಂತೆ ಖಮೇನಿ ಪಡೆ ಮೇಲೆರಗಿದ್ದು ಖಂಡಾಂತರ ಕ್ಷಿಪಣಿಗಳಿಂದ ಭಾರೀ ದಾಳಿ ಮಾಡಿದೆ. ಅಣು ಘಟಕದ ಮೇಲೆ ದಾಳಿ ಬಳಿಕ ಜ್ವಾಲಾಮುಖಿಯಂತೆ ಇಸ್ರೇಲ್ ಮೇಲೆ ಸಿಡಿಯುತ್ತಿದೆ. עכשיו נפל פה בפתח תקווה, פה ליד הבית שלי. רבבי, תראה, בדיוק עברתי עם האוטו. ಪಾಕಿಸ್ತಾನಕ್ಕೂ ಶಾಕ್ ಕೊಟ್ಟ ಖಮೇನಿ. ಒಂದೆಡೆ ಇಸ್ರೇಲ್ ಅಮೆರಿಕದ ಮೇಲೆ ಇರಾನ್ ಬೆಂಕಿ ಉಗುಳ್ತಾ ಇದ್ರೆ, ಮತ್ತೊಂದೆಡೆ ಕದನ ವಿರಾಮದ ಮಧ್ಯಸ್ಥಿಕೆಯ ಹುರುಪಿನಲ್ಲಿದ್ದ ಪಾಕಿಸ್ತಾನಕ್ಕೂ ಶಾಕ್ ನೀಡಿದೆ. ಹಾರ್ಮೋಸ್ನಲ್ಲಿರುವ ಪಾಕಿಸ್ತಾನದ ಹಡಗು ಸೆಲೇಂ ತಡೆದಿದೆ. ಪಾಕಿಸ್ತಾನದ ತೈಲ ಟ್ಯಾಂಕರ್ ತಡೆದ ಐಆರ್ಜಿಸಿ ವಾಪಸ್ ಕಳುಹಿಸಿದ್ದು ಮುನೀರ್ಗೆ ಭಾರೀ ಮುಖಭಂಗವಾಗಿದೆ. ಮಧ್ಯಪ್ರಾಚ್ಯದ ಯುದ್ದದ ಸನ್ನಿವೇಶದಲ್ಲೂ ಭಾರತ ರಾಜತಾಂತ್ರಿಕ ಜಯ ಗಳಿಸಿದೆ. ಭಾರತದ ಧ್ವಜ ಹೊತ್ತ ಹಡಗುಗಳು ಯಾವುದೇ ಅಡೆತಡೆ ಇಲ್ಲದೆ ಹಾರ್ಮೋಸ್ ದಾಟುತ್ತಿದೆ. ಆದರೆ ನಾನೇ ಯುದ್ಧ ನಿಲ್ಲಿಸೋದು ಅಂತ ಒಳಜಂಬ ತೋರುತ್ತಿದ್ದ ಅಮೆರಿಕ ಇಸ್ರೇಲ್ ಮಂಕು ಬಡಿದವಂತೆ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದ ಯುದ್ಧ ಇಂದು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ ಅನ್ನೋ ಚರ್ಚೆಗಳ ನಡುವೆಯೇ ಇರಾನ್ ಇಸ್ರೇಲ್ ಮೇಲೆ ರೌದ್ರಾವತಾರ ತಾಳಿದೆ. ಐಡಿಎಫ್ನ ಐರನ್ ಡೋಮ್ ಪುಡಿ ಪುಡಿ ಮಾಡಿರೋ ಐಆರ್ಜಿಸಿ ಕಂಡ ಕಡೆಗಳಲ್ಲಿ ಕ್ಷಿಪಣಿಗಳ ಮಳೆಯನ್ನೇ ಸುರಿಸುತ್ತಿದೆ. ಇಸ್ರೇಲ್ ಪ್ರಳಯ ಸ್ವರೂಪಿಯಾದ ಇರಾನ್. ಖಮೇನಿ ಪಡೆ ಕಣ್ಣಿಟ್ಟಲ್ಲೆಲ್ಲ ಅಗ್ನಿಕುಂಡ. השרידים כנראה. שבר את כל העצים, כל הזה, תראה, הכל פה. תראה את העץ פה. ಅಮೆರಿಕ ಅಧ್ಯಕ್ಷ ಟ್ರಂಪ್ 5 ದಿನ ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದು. ಇರಾನ್ನ ಖಮೇನಿ ಪಡೆ ನಾವೇ ಯುದ್ಧ ಗೆದ್ದವರಂತೆ ಸಂಭ್ರಮಿಸ್ತಾ ಇದೆ. ನೀವು ದಾಳಿ ಮಾಡಿದ್ರೇನು, ನಾವೇ ನುಗ್ಗಿ ಹೊಡಿತೇವೆ ಅನ್ನೋ ಅಹಂನಲ್ಲಿದೆ. ಹೌದು, ಅಮೆರಿಕ ನಂಬಿ ಯುದ್ಧಕ್ಕಿಳಿದ ಇಸ್ರೇಲ್ನ ಸ್ಥಿತಿ ಚಿಂತಾಜನಕವಾಗಿದೆ. ಸತತ 26ನೇ ದಿನವೂ ಇರಾನ್ ಕೊಬ್ಬಿದ ಗೂಳಿಯಂತೆ ಟೆಲ್ ಅವೀವ್ ಮೇಲೆ ಬೆಂಕಿಯ ಮಳೆ ಸುರಿಸುತ್ತಿದೆ. ನಿನ್ನೆಯೇ ಕ್ಲಸ್ಟರ್ ಬಾಂಬ್ಗಳನ್ನು ಸುರಿಸಿದ್ದ ಐಆರ್ಜಿಸಿ ಇಸ್ರೇಲ್ನ ವಾಯು ರಕ್ಷಣಾ ಕೋಟೆ ಐರನ್ ಡೋಮ್ ನಾಮಾವಶೇಷ ಮಾಡಿದೆ. רואה פה עלה מעל הזה, נחת השרידים כנראה. שבר את כל העצים, כל הזה, תראה, הכל פה. ಅಮೆರಿಕ ಸುಮ್ಮನಿದ್ರು ಬದ್ಧ ವೈರಿ ವಿರುದ್ಧ ಕ್ಷಿಪಣಿ ದಾಳಿ ಮಾಡದೆ ಇಸ್ರೇಲ್ ಇರಲು ಹೇಗೆ ಸಾಧ್ಯ? ನಿನ್ನೆ ರಾತ್ರಿ ಇರಾನ್ನ ಪರಮಾಣು ಘಟಕದ ಮೇಲೆ ಐಡಿಎಫ್ ಮಿಸೈಲ್ ದಾಳಿ ಮಾಡಿದೆ. ಟೆಹರಾನ್ನ ಇಸ್ಫಾಹನ್ ಅಣು ಘಟಕ ಕ್ಷಿಪಣಿ ದಾಳಿಯಿಂದ ತೀವ್ರ ಹಾನಿಯಾಗಿದ್ದು ಅಣು ವಿಕಿರಣ ಸೋರಿಕೆಯ ಸುದ್ದಿ ಬರ್ತಿದೆ. ಆದರೆ ಇರಾನ್ ಇಸ್ಫಾಹನ್ ಅಣು ಘಟಕ ಸೇಫ್ ಅಂದಿದೆ.
ಐರನ್ ಡೋಮ್ ಪುಡಿಗಟ್ಟಿದ ಖುಷಿಯಲ್ಲಿರೋ ಇರಾನ್ ಸಿಡಿಲ ಮರಿಯಾಗಿದೆ. ಇಸ್ರೇಲ್ ಮೇಲೆ ಪ್ರಳಯ ರೂಪಿಯಂತೆ ಖಮೇನಿ ಪಡೆ ಮೇಲೆರಗಿದ್ದು ಖಂಡಾಂತರ ಕ್ಷಿಪಣಿಗಳಿಂದ ಭಾರೀ ದಾಳಿ ಮಾಡಿದೆ. ಅಣು ಘಟಕದ ಮೇಲೆ ದಾಳಿ ಬಳಿಕ ಜ್ವಾಲಾಮುಖಿಯಂತೆ ಇಸ್ರೇಲ್ ಮೇಲೆ ಸಿಡಿಯುತ್ತಿದೆ. עכשיו נפל פה בפתח תקווה, פה, ליד הבית שלי. רבבי, תראה, בדיוק עברתי עם האוטו. ಪಾಕಿಸ್ತಾನಕ್ಕೂ ಶಾಕ್ ಕೊಟ್ಟ ಖಮೇನಿ. ಒಂದೆಡೆ ಇಸ್ರೇಲ್ ಅಮೆರಿಕದ ಮೇಲೆ ಇರಾನ್ ಬೆಂಕಿ ಉಗುಳ್ತಾ ಇದ್ರೆ ಮತ್ತೊಂದೆಡೆ ಕದನ ವಿರಾಮದ ಮಧ್ಯಸ್ಥಿಕೆಯ ಹುರುಪಿನಲ್ಲಿದ್ದ ಪಾಕಿಸ್ತಾನಕ್ಕೂ ಶಾಕ್ ನೀಡಿದೆ. ಹಾರ್ಮೋಸ್ನಲ್ಲಿರುವ ಪಾಕಿಸ್ತಾನದ ಹಡಗು ಸೆಲೇಮ್ ತಡೆದಿದೆ. ಪಾಕಿಸ್ತಾನದ ತೈಲ ಟ್ಯಾಂಕರ್ ತಡೆದ ಐಆರ್ಜಿಸಿ ವಾಪಸ್ ಕಳುಹಿಸಿದ್ದು ಮುನೀರ್ಗೆ ಭಾರೀ ಮುಖಭಂಗವಾಗಿದೆ. ಮಧ್ಯಪ್ರಾಚ್ಯದ ಯುದ್ದದ ಸನ್ನಿವೇಶದಲ್ಲೂ ಭಾರತ ರಾಜತಾಂತ್ರಿಕ ಜಯ ಗಳಿಸಿದೆ. ಭಾರತದ ಧ್ವಜ ಹೊತ್ತ ಹಡಗುಗಳು ಯಾವುದೇ ಅಡೆತಡೆ ಇಲ್ಲದೆ ಹಾರ್ಮೋಸ್ ದಾಟುತ್ತಿದೆ. ಆದರೆ ನಾನೇ ಯುದ್ಧ ನಿಲ್ಲಿಸೋದು ಅಂತ ಒಳಜಂಬ ತೋರುತ್ತಿದ್ದ ಅಮೆರಿಕ ಇಸ್ರೇಲ್ ಮಂಕು ಬಡಿದವಂತೆ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.